ಈ ಜಾಗ ಫೈರ್ ಮಾಡುವ ಅರ್ಥನೇ ಅದೇ ಇದೆ. ರೈಟ್. ಮತ್ತೊಂದು ಮೇಜರ್ ಅಪ್ಡೇಟ್. ಮೋದಿ ನೇತೃತ್ವದಲ್ಲಿ ನಡೀತಾ ಇದ್ದ ಸಭೆ ಮುಕ್ತಾಯವಾಗಿದೆ. ಸಿಸಿಎಸ್, ಸಿಸಿಪಿಎ ಹಾಗೆ ಸಿಸಿಇಎ ಸಭೆ ಮುಕ್ತಾಯವಾಗಿದೆ. ಒಂದು ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ, ಕ್ಯಾಬಿನೆಟ್ ಕಮಿಟಿ ಆನ್ ಪೊಲಿಟಿಕಲ್ ಅಫೇರ್ಸ್ ಹಾಗೆ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಈ ಮೂರು ಸಭೆ ಇವತ್ತು ಬೆಳಗಿನಿಂದ ನಡೀತಾ ಇತ್ತು. ಈ ಮೂರು ಸಭೆಗಳು ಕೂಡ ಅಂತ್ಯ ಆಗಿದೆ. ಮೋದಿ ನೇತೃತ್ವದಲ್ಲಿ ಬ್ಯಾಕ್ ಟು ಬ್ಯಾಕ್ ಹೈ ವೋಲ್ಟೇಜ್ ಮೀಟಿಂಗ್ ಇವತ್ತು ನಡೀತಾ ಇರೋದು. ಇನ್ ಕೇಸ್ ಯುದ್ದದ ಪರಿಸ್ಥಿತಿ ಬಂತು ಅಂತಂದ್ರೆ ದೇಶದ ಆಂತರಿಕ ಭದ್ರತೆ, ಗಡಿಭಾಗದಲ್ಲಿನ ಭದ್ರತೆ ಕುರಿತಾದ ಯೋಜನೆಗಳನ್ನ ರೂಪಿಸಲಿಕ್ಕೆ ಸಿಸಿಎಸ್ ಹಾಗೆ ಯುದ್ದದ ಸಂದರ್ಭದಲ್ಲಿ ನಮ್ಮ ಸೈನಿಕರಿಗೆ ಬೇಕಾಗಿರ್ತಕ್ಕಂಥ ಎಕನಾಮಿಕಲ್ ಸಪೋರ್ಟ್, ಅವರಿಗೆ ಯುದ್ದೋಪಕರಣಗಳನ್ನ ನೀಡೋದಿರಬಹುದು ಅಥವಾ ಮೇಂಟೆನೆನ್ಸ್ ಇರಬಹುದು, ಹಾಗೆ ದೇಶದ ಒಳಗಿನ ಆರ್ಥಿಕ ಪರಿಸ್ಥಿತಿಯನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಬೇಕಾದ ವಿಚಾರಗಳನ್ನ ಸಿಸಿಇಎನಲ್ಲಿ ಹಾಗೆ ಪೊಲಿಟಿಕಲ್ ಇಂಪ್ಲಿಕೇಶನ್, ಯುದ್ಧ ಅಂತಾದ ಸಂದರ್ಭದಲ್ಲಿ ಇದು ಭಾರತದ ಒಳಗಿನ ರಾಜಕೀಯಕ್ಕಿಂತ ಹೆಚ್ಚಾಗಿ ಜಿಯೋ ಪಾಲಿಟಿಕ್ಸ್, ಬೇರೆ ಬೇರೆ ದೇಶಗಳು ನಮ್ಮ ದೇಶದ ಜೊತೆಗಿನ ಈ ದ್ವಿಪಕ್ಷೀಯ ಸಂಬಂಧಗಳನ್ನ ಯಾವ ರೀತಿಯಾಗಿ ಬದಲಾಯಿಸಿಕೊಳ್ಳಬಹುದು ಅನ್ನೋ ನಿಟ್ಟಿನಲ್ಲೂ ಕೂಡ ಈ ಸಭೆಯನ್ನ ನಡೆಸಲಾಗುತ್ತೆ. ಮಹತ್ವಪೂರ್ಣವಾದ ಸಭೆ. ಈ ಮೂರೂ ಕೂಡ ಇದೀಗ ಅಂತ್ಯ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ನಿನ್ನೆ ನಡೆದ ಸಭೆಯಲ್ಲಿ ಸೇನೆಗೆ ಪರಮಾಧಿಕಾರವನ್ನ ನೀಡಿದ್ರು ಪ್ರಧಾನಿ ನರೇಂದ್ರ ಮೋದಿ. ಇದಾದ ನಂತರದಲ್ಲಿ ಇವತ್ತು ನಡೀತಾ ಇರುವ ಈ ಮೂರು ಅತಿ ಮುಖ್ಯ ಅನಿಸುವಂತಹ ಸಭೆ ಇದೀಗ ಮುಕ್ತಾಯ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನವದೆಹಲಿಯಲ್ಲಿರ್ತಕ್ಕಂಥ ಅಧಿಕೃತ ಸರ್ಕಾರಿ ನಿವಾಸ ಪಹಲ್ಗಾಮ್ನಲ್ಲಿ ದಾಳಿಯಾದ ಮರುದಿನದಿಂದಲೂ ಕೂಡ ಬಹಳಷ್ಟು ಚಟುವಟಿಕೆಗಳ ಕೇಂದ್ರ ಬಿಂದು ಆಗಿದೆ. ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳುವ ಸಲುವಾಗಿ ಬ್ಯಾಕ್ ಟು ಬ್ಯಾಕ್ ಸಭೆಯನ್ನು ನಡೆಸಲಾಗ್ತಾ ಇದೆ. ಈ ಜಾಗ ಫೈರ್ ಮಾಡುವ ಅರ್ಥನೇ ಅದೇ ಇದೆ. ರೈಟ್. ಮತ್ತೊಂದು ಮೇಜರ್ ಅಪ್ಡೇಟ್. ಮೋದಿ ನೇತೃತ್ವದಲ್ಲಿ ನಡೀತಾ ಇದ್ದ ಸಭೆ ಮುಕ್ತಾಯವಾಗಿದೆ. ಸಿಸಿಎಸ್, ಸಿಸಿಪಿಎ ಹಾಗೆ ಸಿಸಿಇಎ ಸಭೆ ಮುಕ್ತಾಯವಾಗಿದೆ. ಒಂದು ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ, ಕ್ಯಾಬಿನೆಟ್ ಕಮಿಟಿ ಆನ್ ಪೊಲಿಟಿಕಲ್ ಅಫೇರ್ಸ್ ಹಾಗೆ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಈ ಮೂರು ಸಭೆ ಇವತ್ತು ಬೆಳಗಿನಿಂದ ನಡೀತಾ ಇತ್ತು. ಈ ಮೂರು ಸಭೆಗಳು ಕೂಡ ಅಂತ್ಯ ಆಗಿದೆ. ಮೋದಿ ನೇತೃತ್ವದಲ್ಲಿ ಬ್ಯಾಕ್ ಟು ಬ್ಯಾಕ್ ಹೈ ವೋಲ್ಟೇಜ್ ಮೀಟಿಂಗ್ ಇವತ್ತು ನಡೀತಾ ಇರೋದು. ಇನ್ ಕೇಸ್ ಯುದ್ದದ ಪರಿಸ್ಥಿತಿ ಬಂತು ಅಂತಂದ್ರೆ ದೇಶದ ಆಂತರಿಕ ಭದ್ರತೆ, ಗಡಿಭಾಗದಲ್ಲಿನ ಭದ್ರತೆ ಕುರಿತಾದ ಯೋಜನೆಗಳನ್ನ ರೂಪಿಸಲಿಕ್ಕೆ ಸಿಸಿಎಸ್ ಹಾಗೆ ಯುದ್ದದ ಸಂದರ್ಭದಲ್ಲಿ ನಮ್ಮ ಸೈನಿಕರಿಗೆ ಬೇಕಾಗಿರ್ತಕ್ಕಂಥ ಎಕನಾಮಿಕಲ್ ಸಪೋರ್ಟ್, ಅವರಿಗೆ ಯುದ್ದೋಪಕರಣಗಳನ್ನ ನೀಡೋದಿರಬಹುದು ಅಥವಾ ಮೇಂಟೆನೆನ್ಸ್ ಇರಬಹುದು, ಹಾಗೆ ದೇಶದ ಒಳಗಿನ ಆರ್ಥಿಕ ಪರಿಸ್ಥಿತಿಯನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಬೇಕಾದ ವಿಚಾರಗಳನ್ನ ಸಿಸಿಇಎನಲ್ಲಿ ಹಾಗೆ ಪೊಲಿಟಿಕಲ್ ಇಂಪ್ಲಿಕೇಶನ್, ಯುದ್ಧ ಅಂತಾದ ಸಂದರ್ಭದಲ್ಲಿ ಇದು ಭಾರತದ ಒಳಗಿನ ರಾಜಕೀಯಕ್ಕಿಂತ ಹೆಚ್ಚಾಗಿ ಜಿಯೋ ಪಾಲಿಟಿಕ್ಸ್, ಬೇರೆ ಬೇರೆ ದೇಶಗಳು ನಮ್ಮ ದೇಶದ ಜೊತೆಗಿನ ಈ ದ್ವಿಪಕ್ಷೀಯ ಸಂಬಂಧಗಳನ್ನ ಯಾವ ರೀತಿಯಾಗಿ ಬದಲಾಯಿಸಿಕೊಳ್ಳಬಹುದು ಅನ್ನೋ ನಿಟ್ಟಿನಲ್ಲೂ ಕೂಡ ಈ ಸಭೆಯನ್ನ ನಡೆಸಲಾಗುತ್ತೆ. ಮಹತ್ವಪೂರ್ಣವಾದ ಸಭೆ. ಈ ಮೂರೂ ಕೂಡ ಇದೀಗ ಅಂತ್ಯ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ನಿನ್ನೆ ನಡೆದ ಸಭೆಯಲ್ಲಿ ಸೇನೆಗೆ ಪರಮಾಧಿಕಾರವನ್ನ ನೀಡಿದ್ರು ಪ್ರಧಾನಿ ನರೇಂದ್ರ ಮೋದಿ. ಇದಾದ ನಂತರದಲ್ಲಿ ಇವತ್ತು ನಡೀತಾ ಇರುವ ಈ ಮೂರು ಅತಿ ಮುಖ್ಯ ಅನಿಸುವಂತಹ ಸಭೆ ಇದೀಗ ಮುಕ್ತಾಯ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನವದೆಹಲಿಯಲ್ಲಿರ್ತಕ್ಕಂಥ ಅಧಿಕೃತ ಸರ್ಕಾರಿ ನಿವಾಸ ಪಹಲ್ಗಾಮ್ನಲ್ಲಿ ದಾಳಿಯಾದ ಮರುದಿನದಿಂದಲೂ ಕೂಡ ಬಹಳಷ್ಟು ಚಟುವಟಿಕೆಗಳ ಕೇಂದ್ರ ಬಿಂದು ಆಗಿದೆ. ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳುವ ಸಲುವಾಗಿ ಬ್ಯಾಕ್ ಟು ಬ್ಯಾಕ್ ಸಭೆಯನ್ನು ನಡೆಸಲಾಗ್ತಾ ಇದೆ. ಈ ಜಾಗ ಫೈರ್ ಮಾಡುವ ಅರ್ಥನೇ ಅದೇ ಇದೆ. ರೈಟ್. ಮತ್ತೊಂದು ಮೇಜರ್ ಅಪ್ಡೇಟ್. ಮೋದಿ ನೇತೃತ್ವದಲ್ಲಿ ನಡೀತಾ ಇದ್ದ ಸಭೆ ಮುಕ್ತಾಯವಾಗಿದೆ. ಸಿಸಿಎಸ್, ಸಿಸಿಪಿಎ ಹಾಗೆ ಸಿಸಿಇಎ ಸಭೆ ಮುಕ್ತಾಯವಾಗಿದೆ. ಒಂದು ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ, ಕ್ಯಾಬಿನೆಟ್ ಕಮಿಟಿ ಆನ್ ಪೊಲಿಟಿಕಲ್ ಅಫೇರ್ಸ್ ಹಾಗೆ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಈ ಮೂರು ಸಭೆ ಇವತ್ತು ಬೆಳಗಿನಿಂದ ನಡೀತಾ ಇತ್ತು. ಈ ಮೂರು ಸಭೆಗಳು ಕೂಡ ಅಂತ್ಯ ಆಗಿದೆ. ಮೋದಿ ನೇತೃತ್ವದಲ್ಲಿ ಬ್ಯಾಕ್ ಟು ಬ್ಯಾಕ್ ಹೈ ವೋಲ್ಟೇಜ್ ಮೀಟಿಂಗ್ ಇವತ್ತು ನಡೀತಾ ಇರೋದು.
ಇನ್ ಕೇಸ್ ಯುದ್ಧದ ಪರಿಸ್ಥಿತಿ ಬಂತು ಅಂತಂದ್ರೆ ದೇಶದ ಆಂತರಿಕ ಭದ್ರತೆ, ಗಡಿ ಭಾಗದಲ್ಲಿನ ಭದ್ರತೆ ಕುರಿತಾದ ಯೋಜನೆಗಳನ್ನ ರೂಪಿಸಲಿಕ್ಕೆ ಸಿಸಿಎಸ್, ಹಾಗೆ ಯುದ್ಧದ ಸಂದರ್ಭದಲ್ಲಿ ನಮ್ಮ ಸೈನಿಕರಿಗೆ ಬೇಕಾಗಿರ್ತಕ್ಕಂಥ ಎಕನಾಮಿಕಲ್ ಸಪೋರ್ಟ್, ಅವರಿಗೆ ಯುದ್ಧೋಪಕರಣಗಳನ್ನ ನೀಡೋದಿರಬಹುದು ಅಥವಾ ಮೇಂಟೆನೆನ್ಸ್ ಇರಬಹುದು, ಹಾಗೆ ದೇಶದ ಒಳಗಿನ ಆರ್ಥಿಕ ಪರಿಸ್ಥಿತಿಯನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಬೇಕಾದ ವಿಚಾರಗಳನ್ನ ಸಿಸಿಇಎನಲ್ಲಿ, ಹಾಗೆ ಪೊಲಿಟಿಕಲ್ ಇಂಪ್ಲಿಕೇಶನ್, ಯುದ್ಧ ಅಂತಾದ ಸಂದರ್ಭದಲ್ಲಿ ಇದು ಭಾರತದ ಒಳಗಿನ ರಾಜಕೀಯಕ್ಕಿಂತ ಹೆಚ್ಚಾಗಿ ಜಿಯೋ ಪಾಲಿಟಿಕ್ಸ್, ಬೇರೆ ಬೇರೆ ದೇಶಗಳು ನಮ್ಮ ದೇಶದ ಜೊತೆಗಿನ ಈ ದ್ವಿಪಕ್ಷೀಯ ಸಂಬಂಧಗಳನ್ನ ಯಾವ ರೀತಿಯಾಗಿ ಬದಲಾಯಿಸಿಕೊಳ್ಳಬಹುದು ಅನ್ನೋ ನಿಟ್ಟಿನಲ್ಲೂ ಕೂಡ ಈ ಸಭೆಯನ್ನ ನಡೆಸಲಾಗುತ್ತೆ. ಮಹತ್ವಪೂರ್ಣವಾದ ಸಭೆ ಈ ಮೂರೂ ಕೂಡ ಇದೀಗ ಅಂತ್ಯ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ನಿನ್ನೆ ನಡೆದ ಸಭೆಯಲ್ಲಿ ಸೇನೆಗೆ ಪರಮಾಧಿಕಾರವನ್ನ ನೀಡಿದ್ರು ಪ್ರಧಾನಿ ನರೇಂದ್ರ ಮೋದಿ. ಇದಾದ ನಂತರದಲ್ಲಿ ಇವತ್ತು ನಡೀತಾ ಇರುವ ಈ ಮೂರು ಅತಿ ಮುಖ್ಯ ಅನಿಸುವಂತಹ ಸಭೆ ಇದೀಗ ಮುಕ್ತಾಯ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನವದೆಹಲಿಯಲ್ಲಿರ್ತಕ್ಕಂಥ ಅಧಿಕೃತ ಸರ್ಕಾರಿ ನಿವಾಸ, ಪಹಲ್ಗಾಮ್ನಲ್ಲಿ ದಾಳಿಯಾದ ಮರುದಿನದಿಂದಲೂ ಕೂಡ ಬಹಳಷ್ಟು ಚಟುವಟಿಕೆಗಳ ಕೇಂದ್ರ ಬಿಂದು ಆಗಿದೆ. ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳುವ ಸಲುವಾಗಿ ಬ್ಯಾಕ್ ಟು ಬ್ಯಾಕ್ ಸಭೆಯನ್ನು ನಡೆಸಲಾಗ್ತಾ ಇದೆ. ಈ ಜಾಗ ಫೈರ್ ಮಾಡುವ ಅರ್ಥನೇ ಅದೇ ಇದೆ. ರೈಟ್. ಮತ್ತೊಂದು ಮೇಜರ್ ಅಪ್ಡೇಟ್. ಮೋದಿ ನೇತೃತ್ವದಲ್ಲಿ ನಡೀತಾ ಇದ್ದ ಸಭೆ ಮುಕ್ತಾಯವಾಗಿದೆ. ಸಿಸಿಎಸ್, ಸಿಸಿಪಿಎ ಹಾಗೆ ಸಿಸಿಇಎ ಸಭೆ ಮುಕ್ತಾಯವಾಗಿದೆ. ಒಂದು ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ, ಕ್ಯಾಬಿನೆಟ್ ಕಮಿಟಿ ಆನ್ ಪೊಲಿಟಿಕಲ್ ಅಫೇರ್ಸ್ ಹಾಗೆ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್, ಈ ಮೂರು ಸಭೆ ಇವತ್ತು ಬೆಳಗಿನಿಂದ ನಡೀತಾ ಇತ್ತು. ಈ ಮೂರು ಸಭೆಗಳು ಕೂಡ ಅಂತ್ಯ ಆಗಿದೆ. ಮೋದಿ ನೇತೃತ್ವದಲ್ಲಿ ಬ್ಯಾಕ್ ಟು ಬ್ಯಾಕ್ ಹೈ ವೋಲ್ಟೇಜ್ ಮೀಟಿಂಗ್ ಇವತ್ತು ನಡೀತಾ ಇರೋದು. ಇನ್ ಕೇಸ್ ಯುದ್ಧದ ಪರಿಸ್ಥಿತಿ ಬಂತು ಅಂತಂದ್ರೆ ದೇಶದ ಆಂತರಿಕ ಭದ್ರತೆ, ಗಡಿ ಭಾಗದಲ್ಲಿನ ಭದ್ರತೆ ಕುರಿತಾದ ಯೋಜನೆಗಳನ್ನ ರೂಪಿಸಲಿಕ್ಕೆ ಸಿಸಿಎಸ್, ಹಾಗೆ ಯುದ್ಧದ ಸಂದರ್ಭದಲ್ಲಿ ನಮ್ಮ ಸೈನಿಕರಿಗೆ ಬೇಕಾಗಿರ್ತಕ್ಕಂಥ ಎಕನಾಮಿಕಲ್ ಸಪೋರ್ಟ್, ಅವರಿಗೆ ಯುದ್ಧೋಪಕರಣಗಳನ್ನ ನೀಡೋದಿರಬಹುದು ಅಥವಾ ಮೇಂಟೆನೆನ್ಸ್ ಇರಬಹುದು, ಹಾಗೆ ದೇಶದ ಒಳಗಿನ ಆರ್ಥಿಕ ಪರಿಸ್ಥಿತಿಯನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಬೇಕಾದ ವಿಚಾರಗಳನ್ನ ಸಿಸಿಇಎನಲ್ಲಿ, ಹಾಗೆ ಪೊಲಿಟಿಕಲ್ ಇಂಪ್ಲಿಕೇಶನ್, ಯುದ್ಧ ಅಂತಾದ ಸಂದರ್ಭದಲ್ಲಿ ಇದು ಭಾರತದ ಒಳಗಿನ ರಾಜಕೀಯಕ್ಕಿಂತ ಹೆಚ್ಚಾಗಿ ಜಿಯೋ ಪಾಲಿಟಿಕ್ಸ್, ಬೇರೆ ಬೇರೆ ದೇಶಗಳು ನಮ್ಮ ದೇಶದ ಜೊತೆಗಿನ ಈ ದ್ವಿಪಕ್ಷೀಯ ಸಂಬಂಧಗಳನ್ನ ಯಾವ ರೀತಿಯಾಗಿ ಬದಲಾಯಿಸಿಕೊಳ್ಳಬಹುದು ಅನ್ನೋ ನಿಟ್ಟಿನಲ್ಲೂ ಕೂಡ ಈ ಸಭೆಯನ್ನ ನಡೆಸಲಾಗುತ್ತೆ. ಮಹತ್ವಪೂರ್ಣವಾದ ಸಭೆ ಈ ಮೂರೂ ಕೂಡ ಇದೀಗ ಅಂತ್ಯ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ನಿನ್ನೆ ನಡೆದ ಸಭೆಯಲ್ಲಿ ಸೇನೆಗೆ ಪರಮಾಧಿಕಾರವನ್ನ ನೀಡಿದ್ರು ಪ್ರಧಾನಿ ನರೇಂದ್ರ ಮೋದಿ. ಇದಾದ ನಂತರದಲ್ಲಿ ಇವತ್ತು ನಡೀತಾ ಇರುವ ಈ ಮೂರು ಅತಿ ಮುಖ್ಯ ಅನಿಸುವಂತಹ ಸಭೆ ಇದೀಗ ಮುಕ್ತಾಯ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನವದೆಹಲಿಯಲ್ಲಿರ್ತಕ್ಕಂಥ ಅಧಿಕೃತ ಸರ್ಕಾರಿ ನಿವಾಸ, ಪಹಲ್ಗಾಮ್ನಲ್ಲಿ ದಾಳಿಯಾದ ಮರುದಿನದಿಂದಲೂ ಕೂಡ ಬಹಳಷ್ಟು ಚಟುವಟಿಕೆಗಳ ಕೇಂದ್ರ ಬಿಂದು ಆಗಿದೆ. ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳುವ ಸಲುವಾಗಿ ಬ್ಯಾಕ್ ಟು ಬ್ಯಾಕ್ ಸಭೆಯನ್ನು ನಡೆಸಲಾಗ್ತಾ ಇದೆ.